ನಿಮ್ಮೆಲ್ರಿಗೂ ಕೂಡ ತಿಳಿದಿರುವ ಹಾಗೆ 2008ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಫಸ್ಟ್ ಟೈಮು ರೈತರಿಗೋಸ್ಕರವಾಗಿ ಒಂದು ಕೃಷಿ ಬಜೆಟನ್ನು ಮಂಡಿಸಿದರು ಅವರು. ಅಲ್ಲಿವರೆಗೂ ಕೂಡ ಕೃಷಿ ಬಜೆಟನ್ನು ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಬಜೆಟ್ ಬರ್ತಾಯಿತ್ತು, ಸೆಂಟ್ರಲಲ್ಲೂ ಕೂಡ ಒಂದು ಬಜೆಟ್ ಬರುತ್ತೆ, ಬಜೆಟ್ ಅದರೊಳಗಡೆ ಸೇರಿಸ್ಕೊಂಬಿಟ್ಟು ಇದು ಫೈನಾನ್ಸದು ಎಲ್ಲದನ್ನು ಒಂದೇ ಸರಿ ಬಂದುಬಿಡೋದು. ನಮಗೆ ರೈಲ್ವೆ ಬಜೆಟ್ ಅಂತ ಒಂದು ಪ್ರತ್ಯೇಕವಾಗಿ ಮಂಡಿಸುವಂಥದ್ದು ಬಿಟ್ಟರೆ ಕೃಷಿಗೆ ಅಂತ ಯಾವ ಬಜೆಟು ಇರ್ತಾ ಇರಲಿಲ್ಲ. ಪ್ರತಿಯೊಂದು ಡಿಫೆನ್ಸ್ ಇಡ್ಬೋದು, ಯಾವುದ್ರ ಬಗ್ಗೆಯೂ ಕೂಡ ಒಂದೇ ಬಜೆಟ್ ಬಂದುಬಿಡ್ತಾಯಿತ್ತು. ಹಾಗೆ ರಾಜ್ಯ ಹಂತದಲ್ಲೂ ಕೂಡ ಕರ್ನಾಟಕದ ಅಥವಾ ಯಾವುದೇ ರಾಜ್ಯದ ಸಮಗ್ರ ವಿಚಾರಗಳನ್ನು ಒಳಗೊಂಡಿರುವಂಥ ಒಂದೇ ಒಂದು ಆಯವ್ಯಯ ಪಟ್ಟಿಯನ್ನು ಮಂಡಿಸ್ತಾಯಿದ್ರು. ಆದರೆ ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಕೇವಲ ರಾಜಕಾರಣಕ್ಕೆ ಮಾತ್ರವಾಗಿರಲಿಲ್ಲ, ಮನಸ್ಸಿನಲ್ಲಿ ಅವರ ಮನಸ್ಸಲ್ಲೂ ಕೂಡ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿ ಆದ ನಂತರ ಪ್ರತ್ಯೇಕವಾದಂತಹ ಕೃಷಿ ಬಜೆಟನ್ನು ಮಂಡಿಸಿದರು. ರೈತರ ಬಡ್ಡಿ ಮನ್ನಾ, ಸಾಲ ಮನ್ನಾ ಅಂತೇಳಿ ಹೇಳಿದರೆ ಇವತ್ತು ಕೂಡ ಕರ್ನಾಟಕದಲ್ಲಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರು ಇಬ್ಬರೇ ಬರುವಂಥದ್ದು. ರೈತರ ಸಮಗ್ರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಿದಂಥವ್ರು, ಅಂಥ ಒಂದು ಧೈರ್ಯವನ್ನು ತೋರಿದಂಥವರು ಅದು ಕುಮಾರಣ್ಣನೇ. ಹಾಗೆ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರು ಈ ಹಿಂದೆ ಇಬ್ಬರು ಅಧಿಕಾರವನ್ನು ರಾಜ್ಯದ ರಾಜ್ಯಭಾರವನ್ನು ನಡೆಸಿದಂಥ ಸಂದರ್ಭದಲ್ಲಿ 2006ರಿಂದ 2008ವರೆಗೂ ಆ ಸಂದರ್ಭದಲ್ಲಿ ಸಾಲ ಮನ್ನಾವನ್ನು ಮಾಡಿದಂಥವರು ಅವತ್ತು ಯಡಿಯೂರಪ್ಪ ಸಾಹೇಬರು ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದರು. ಅವರೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಸಮಗ್ರ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡರು. ಇವತ್ತು ಹಾಲಿಗೆ ಪ್ರೋತ್ಸಾಹಧನ ಕೊಡುವಂತಹ ಒಂದು ಪದ್ಧತಿ ಇವತ್ತೇನಾದ್ರು ಬಂದಿದ್ದರೆ ಅದಕ್ಕೆ ಯಡಿಯೂರಪ್ಪ ಸಾಹೇಬರು ಕಾರಣ. ರೈತನ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೂ ಕೂಡ ಅವರು ನಡ್ಕೊಂಡು ಹೋಗ್ತಾರೆ, 3-4 ಕಿಲೋಮೀಟ್ರ್ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸೈಕಲ್ ಕೊಟ್ಟಿದ್ದು ಯಾರಪ್ಪ ಅಂತೇಳಿ ಹೇಳಿದರೆ ಅದು ಯಡಿಯೂರಪ್ಪ ಸಾಹೇಬರು. ರೈತ ಒಂದು ಪ್ರಾಯಕ್ಕೆ ಬಂದಿರ್ತಾನೆ, ಆತನ ಕೊನೆಗೆ ಕಡೆ ಕಾಲದಲ್ಲಿ ಮಕ್ಕಳು ಮರಿ ನೋಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಸರ್ಕಾರಕ್ಕೆ ಅವರನ್ನು ನೋಡಿಕೊಳ್ಳುವಂಥ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಅರಿತುಕೊಂಡು ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ತಗೊಂಬಂದವರು ಅವರು. ಮಕ್ಕಳಿಗೆ ಸೈಕಲ್ ಕೊಡುವ ಯೋಜನೆಯನ್ನು ತಂದವರು ಅವರು. ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ತೊಗೊಂಬಂದು ಮಕ್ಕಳಿಗೆ ಹೆಣ್ಣುಮಕ್ಕಳು ಹುಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ವಿಮೆನ ಕೊಡುವಂಥ ಯೋಜನೆಯನ್ನು ಮಾಡಿದಂಥವ್ರವರು. ಆಗ ಮಾಡಿದ್ದು 2008ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆದಾಗ ಮಾಡಿದಂಥದ್ದು. ಇವತ್ತು ಆ ಪಾಲಿಸಿಗಳು ಮೆಚೂರ್ ಆಗ್ತಾ ಇದ್ದಾವೆ. ಇವತ್ತು ಒಳ್ಳೆಯ ಹಣ ಇವತ್ತು ತಂದೆ ತಾಯಂದಿರಿಗೆ ಬರ್ತಾ ಇದೆ. ಅವರಿಗೆ ಉನ್ನತ ವ್ಯಾಸಂಗಕ್ಕೆ ಕಳಿಸೋದಕ್ಕಿರ್ಬೋದು ಅಥವಾ ಅವರ ಮದುವೆ ಮುಂಜಿ ಇರ್ಬೋದು, ಇದಕ್ಕೆ ಇವತ್ತು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಯೋಚನೆಯನ್ನು ಯಡಿಯೂರಪ್ಪ ಸಾಹೇಬರು ಒಂದು 17-18 ವರ್ಷದ ಹಿಂದೆ ಮಾಡಿದರು.